ಮೇಲುಕೋಟೆ ಅಥವಾ ತಿರುನಾರಾಯಣಪುರಂ ಎಂದು ಕರೆಯಲ್ಪಡುವ ಈ ಪವಿತ್ರ ಪಟ್ಟಣವು ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನ ದೇವಾಲಯ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ಪವಿತ್ರ ಸ್ಥಳದ ಹೃದಯದಲ್ಲೇ ಇರುವುದು ಚೆಲುವನಾರಾಯಣ ಸ್ವಾಮಿ ದೇವಾಲಯ. ಸರಿಸುಮಾರು 1000 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿರುವ ದೇವಾಲಯ. ಪೌರಾಣಿಕ ಕಥೆಯ ಪ್ರಕಾರ ಇಲ್ಲಿ ಅರವಿಂದಿಸುತ್ತಿರುವ ಚೆಲುವನಾರಾಯಣ ಸ್ವಾಮಿ ಅಂದರೆ ತಿರುನಾರಾಯಣ ತ್ರೇತಾಯುಗದಲ್ಲಿಯೇ ಪೂಜಿಸಲ್ಪಟ್ಟ ದೇವರು ಎಂದು ಎನ್ನಲಾಗುತ್ತಿದೆ. ಇಕ್ಷ್ವಾಕು ವಂಶದ ರಾಜರು ಶ್ರೀರಾಮನು ಈ ತಿರುನಾರಾಯಣನನ್ನು ವಂದಿಸಿರುವವರೆಂದು ಹೇಳಲಾಗಿದೆ. ಮೇಲುಕೋಟೆಯ ಮಹತ್ವದ ವಿಶೇಷವಾಗಿ 12ನೇ ಶತಮಾನದಲ್ಲಿ ಹೆಚ್ಚಾಯಿತು. ತಮಿಳುನಾಡಿನಲ್ಲಿ ಹಿಂಸೆಯನ್ನು ಎದುರಿಸುತ್ತಿದ್ದ ಮಹಾನ್ ತತ್ವಜ್ಞ ಶ್ರೀರಾಮಾನುಜಾಚಾರ್ಯರು ಇಲ್ಲಿ ಆಶ್ರಯ ಪಡೆದು ಬೇಸಾಯದಂತೆ ಸರಿಸುಮಾರು 12 ವರ್ಷಗಳು ವಾಸಿಸಿದರು. ಈ ಅವಧಿಯಲ್ಲಿ ಅವರು ದೇವಾಲಯದ ಸಂಪ್ರದಾಯಗಳನ್ನು ಪುನರುಜ್ಜೀವನಗೊಳಿಸಿ ಪೂಜಾ ವಿಧಾನಗಳನ್ನು ಸರಿಪಡಿಸಿ ಮೇಲುಕೋಟೆಯನ್ನು ಮಹತ್ವದ ವೈಷ್ಣವ ಕೇಂದ್ರವನ್ನಾಗಿ ರೂಪಿಸಿದರು. ಈ ದೇವಾಲಯದ ಅಮೂಲ್ಯ ರತ್ನಗಳಲ್ಲಿ ಒಂದು ಉತ್ಸವ ಮೂರ್ತಿ ಎಂದರೆ ಸಂಪತ್ಕುಮಾರ ಸ್ವಾಮಿ. ಕಥೆಯ ಪ್ರಕಾರ ಈ ಮೂರ್ತಿ ವರ್ಷಗಳ ಕಾಲ ನಾಪತ್ತೆಯಾಗಿತ್ತು. ಶ್ರೀ ರಾಮಾನುಜಾಚಾರ್ಯರು ದೆಹಲಿಯ ರಾಜರ ಸಹಾಯದಿಂದ ಮೂರ್ತಿಯನ್ನು ಮರಬಡೆಯುತ್ತಾರೆ. ಮೂರ್ತಿ ಮೇಲುಕೋಟೆಗೆ ಮರಳಿದ ಕ್ಷಣದಲ್ಲಿ ಪಟ್ಟಣವೆಲ್ಲ ಹರ್ಷೋದ್ಗಾರಗಳಿಂದ ತುಂಬಿತ್ತು ಎನ್ನಲಾಗುತ್ತಿದೆ. ನಂತರ ಶತಮಾನಗಳಲ್ಲಿ ಮೈಸೂರು ಒಡೆಯರ ಅರಸರು ಈ ದೇವಾಲಯಕ್ಕೆ ಅನೇಕ ಕಾಣಿಕೆಗಳನ್ನು, ಆಭರಣಗಳನ್ನು ಮತ್ತು ನೆರವುಗಳನ್ನು ನೀಡಿದ್ದಾರೆ.